ಎಲ್ಲಿಗೋಯ್ತು ಅಜ್ಜಿ? ಏನ್ ಮಾಡ್ತಿದ್ದೀರಾ ಅತ್ತೆ? ಗೋಲ್ಗಪ್ಪ ಮಾಡ್ತಾ ಇದ್ದೀವಿ. ಹೌದಾ? ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಡೈರಿ. ತಾತ ಬಿಸಿಬೇಳೆ ಬಾತ್ ತಿನ್ನಲ್ಲ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಏನು ಮಾಡೋಣ ನೋಡಿ. ಫಸ್ಟು ರವೆನ ಹುರ್ಕೋಬೇಕು. ಅದಕ್ಕೆ ರವೆ 1.5 ಕಪ್ ರವೆ ತಗೊಂಡಿದ್ದೀನಿ. ರವೆ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 5 ನಿಮಿಷ ಹುರಿದ್ರೆ ಆಗುತ್ತೆ. ಈರುಳ್ಳಿ ಹೆಚ್ಚೋಕ್ಕೆ ಕಣ್ಣುರಿಯುತ್ತೆ ಅಂತ ಇವಳು ನೋಡಿ ಕತೆತ ಏನ್ರ ಚೆನ್ನಾಗಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಈರುಳ್ಳಿ ಹೆಚ್ಚ್ತಾ ಇದೆಯಾ? ಕಣ್ಣು ಕಿತ್ಕೊಂಬದ ಹಂಗೆ ಆರೆಂಜ್ ಉರಿತೈತಿ. ಏನು ಮಾಡ್ಸಾಯ ನೀನೇನು ಅಡುಗೆ ಮಾಡ್ತಿದ್ಯಾ? ಅಳಿಲು ಸೇವಿ ಅಳಿಲು ಪಾಪ ಬಂದ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ, ಈಗ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಕೂಲಿಂಗ್ ಗ್ಲಾಸ್ ಹಾಕಿ ಕಟ್ ಮಾಡಿರುವಂಥ ಈರುಳ್ಳಿ ಅಂತ ಹಾಕೋ ಸಮಯ. ನಿಜ ಹೇಳ್ತಿದ್ದೀನಿ, ಅಡುಗೆ ಮಾಡೋದಷ್ಟು ಈಸಿ ಅಲ್ಲ. ಇವ್ರು ಇಷ್ಟಾರು ಕಲ್ತಾಳಲ್ಲ, ನನಗೆ ಅಷ್ಟು ಗೊತ್ತಾಗಿರ್ತಿದ್ದೀವಿ. ಟೈಮ್ ಇದೆ ಕಲಿಯೋದು. ಏನೋ ಒಂದು ಬೇಸಿಕ್ ಬರುತ್ತೆ ಕಾಫಿ ಮಾಡೋದು, ಅದನ್ನು ನೆಟ್ಟಗೆ ಮಾಡಲ್ಲ, ಮಾಡ್ತೀನಿ. ಅದು ಟೇಸ್ಟ್ ಇರಲ್ಲ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊ ಹಾಕ್ಬೇಕು. ಫಸ್ಟ್ ಟೈಮ್ ಊರಲ್ಲಿ ಅಡುಗೆ ಮಾಡ್ತಿರೋದು ನಾನು. ನಮ್ಮೂರಲ್ಲಿ ಮೊನ್ನೆ ಮಾಡಿಕೊಟ್ಟಿದ್ದೆ ಅವ್ರಿಗೆಲ್ಲ, ಅಪ್ಪ ಅವ್ರಿಗೆಲ್ಲ. ಇವತ್ತು ಇಲ್ಲಿ ತಾತಂಗೆ ಮಾಡಿಕೊಡ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ ತಿನ್ನಲ್ಲ ತಾತ ಅಂತಂದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಮಾಡ್ತಿರೋದು ಒಬ್ಬರು ಇಬ್ಬರಿಗೆ, ಅವರು ಬಟ್ಟೆ ತೊಳಿತಿದ್ರಲ್ಲ ಅತ್ತೆರಲ್ಲ, ನಮಗೂ ಇರಲಿ ಸ್ವಲ್ಪ ಮಾಡು ಅಂತಂದ್ರಲ್ಲ. ನೀರು ಮಳ್ತಾ ಇದ್ದೇವೆ ಇವಾಗ. ಈಗ ಇದು ಮಳ್ತಾ ಇರೋದಕ್ಕೆ ರವೆ ಸೇರಿಸ್ಬೇಕು. ನಾವು ತಿನ್ನರು ಯೋ ದೇವ್ರೆ, ಎಲ್ಲರೂ ಹುಷಾರಾಗಿರ್ರಿ ಅಂತ ಪ್ರೇ ಮಾಡಿ ಪ್ಲೀಸ್. ಕಲರ್ ಮಾತ್ರ ಚೆನ್ನಾಗೈತೆ, ಟೇಸ್ಟ್ ದೇವ್ರಿಗೆ ಗೊತ್ತು. ತಿನ್ಬಿಟ್ಟು ಹೇಳು ರಚ್ಚು. ಇವಳು ಫಸ್ಟ್ ಟೈಮ್ ನನ್ನ ಕೈ ರುಚಿ ನೋಡ್ತಾ ಇರೋದು, ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಬೇರೆ ಚಾಟ್ಸ್ ಎಲ್ಲ ತಿಂದಿದ್ದೀನಿ, ಅಡುಗೆ ವೆರಿ ಫಸ್ಟ್ ಟೈಮ್. ಎಕ್ಸ್ಪರ್ಟ್ ಟ್ರೈನರ್ ಥರ, ಎಕ್ಸ್ಪರ್ಟ್ ಶೆಫ್ ಥರ ಮಾಡಿದ್ದಾಳೆ. ನನಗೆ ಸ್ವಲ್ಪ ಕಾಯಿ ಸೇರಿಸ್ಕೋಬೇಕು. ಕಾಯಿ ಇದು ಇದಾಗ್ಬೇಕಾದ್ರೆ ಹಾಕ್ಬೇಕು ತಾನೆ ನೀನು. ನನಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೆ. ಅದು ಡೆಕೋರೇಷನಿಗೆ ಮಾಡ್ಕೊಡು. ಚೆನ್ನಾಗಿದ್ದರೆ ಕಾಂಪ್ಲಿಮೆಂಟ್, ಚೆನ್ನಾಗಿಲ್ಲ ಅಂದರೂ ಕಾಂಪ್ಲಿಮೆಂಟೇ. ಟೇಸ್ಟ್ ನೋಡ್ತಾ ಇದ್ದಾರೆ ನಮ್ಮ ರಚ್ಚು. ಹೆಂಗಿದೆ ರಚ್ಚು ಟೇಸ್ಟು? ಏನೇ ಮಾಡ್ತಿದ್ಯಾ ರಚ್ಚು? ರೀಲ್ಸ್ ನೋಡ್ತಾ ಇದ್ದೀನಿ, ಬೇಜಾರಾಗ್ತಾಯಿದೆ. ಸ್ಕೂಲಿಗೆ ಚಕ್ಕರ್ ಹಾಕೊಂಡು ರೀಲ್ಸ್ ನೋಡು ಅಂದರೆ ನೋಡ್ತೀಯಲ್ಲ. ಹಾಫ್ ಡೇ ಮುಗಿಸ್ಕೊಂಬಂದು. ವಾ ದೇವ್ರೇ, ಸುಳ್ಳು ಹೇಳಬೇಕು ಈ ರೇಂಜ್ಗ? ನನಗೇನೋ ಗೊತ್ತು, ನೋಡೋರು ಗೊತ್ತಿರಲ್ಲ ಅಂತ ಈ ರೇಂಜಿಗೆ ಹೇಳ್ತೀಯಾ? ಹೌದಾ? ಸ್ಕೂಲಿಗೆ ಹೋಗಿ ನಿಮ್ಮ ಅಕ್ಕ ನೋಡಿ, ಸಿದ್ಧಾರ್ಥ ಅವ್ರು ಬರ್ತಾ ಇದ್ದಾರೆ ಬುಲೆಟಲ್ಲಿ. ಎಲ್ಲಿಗೆ? ತೋಟದ ಹತ್ರ ಹೋಗ್ತಾ ಇದ್ದೀವಿ. ಗೋಬಿ ತಿಂತಾ ಇದ್ದೀವಿ ನಾವು ಅರಸೀಕೆರೆಯಲ್ಲಿ. ರಚ್ಚು, ಇವ್ರ ಮನೆ ಹತ್ರ ನೆಟ್ವರ್ಕ್ ಸಿಗಲ್ಲ ಅಂತ ಅಂದ್ಬಿಟ್ಟು ತೋಟದ ಹತ್ರ ಬಂದ್ವಿ. ಆದರೆ ಇಲ್ಲಿ ತೋಟದ ಹತ್ರನೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಏನು ಮಾಡ್ತಿದ್ದೀರಾ ಅತ್ತೆ? ಗೋಲ್ಗಪ್ಪ ಮಾಡ್ತಾ ಇದ್ದೀವಿ. ಹೌದಾ? ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಗೋಲ್ಗಪ್ಪಗೆ? ಗೋಲ್ಗಪ್ಪಗೆ ನೋಡಿ, ಬಟಾಣಿ ರೆಡಿ ಇದೆ, ಹುಣಸೆ ಎಲ್ಲ ಹಾಕಿದ್ದೀವಿ, ಮತ್ತು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಪಾನಿ ರೆಡಿ ಮಾಡಬೇಕು, ಮತ್ತು ಎಣ್ಣೆ ಹಾಕಬೇಕು. ಸೊ ನೆಕ್ಸ್ಟು ರಚನಾ ಅವರೇ ಹೇಳ್ತಾರೆ. ಇದೇ ಸಿಪಿನು, ಚಾರ್ಜರ್ ಬಿಟ್ಟು ಬೇರೆದು ಇಲ್ಲ. ಮೇಲೆ ಚಿಕ್ಕಪ್ಪನ ರೂಮಲ್ಲಿ ಹೆಂಗೆ ಮೋಕ್ಷ ಪಾನಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆ ರೆಡಿ ಇದೆ, ಪಾನಿ ಮಸಾಲೆ ರೆಡಿ ಇದೆ.
ಆಯೇ ಮಾಡಿ ಇದೇನು ಎಂತ ಕಾಳು ಮೋಕ್ಷ ತಿಂತಿದ್ದಾನೆ ತಿನ್ಬಾರ್ದು ಜಾಸ್ತಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ. ಸ್ವಲ್ಪ ಮುಂದೆ ಡಾಕ್ಟರ್ ಬೇಕು ಅಂತ ಅಂದ್ಕೊಂಡಿದ್ದಾರೆ ಏನಾದ್ರು. ಇಂಜೆಕ್ಷನ್ ಕಂಡ್ರೆ ಭಯ. ತಾತ ಮೊಮ್ಮಗ ಆಟ ಆಡ್ತಾ ಇದ್ದಾರೆ. ಕಣ್ಣೀರು ನನಗೂ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ನೀನೀಗ. ನಿಮ್ಗೆ ಯಾಕೆ ಬರುತ್ತೆ ಹೆಚ್ಚಿರೋಣ ಅಂತಾನೆ. ಅದು ಈರುಳ್ಳಿದೊಂದು ಕತೆ ಗೊತ್ತಾಕ ನಿನಗೆ? ಏನು ಗೊತ್ತಾ ಕಣ್ಣಲ್ಲಿ ನೀರು ಬರೋದು ಗೊತ್ತಾ ನಿಮಗೆ ಆಂಟಿ? ಗೊತ್ತಾತ ನಿಮಗೆ? ಯಾಕೆ ಗೊತ್ತಾ? ಈರುಳ್ಳಿ ಒಂದಿನ ತಪಸ್ ಮಾಡ್ತಾಯಿತ್ತು. ಇದು ಎಲ್ಲರೂ ನನ್ನನ್ನು ಅಲ್ಲೇ ಆವಾಗ ಇದು ಶಿವ ಏನಕ್ಕೆ ಗೊತ್ತಾ ತಪಸ್ ಮಾಡ್ತಾ ಇದ್ದಿದ್ದು, ಎಲ್ಲರೂ ನನ್ನನ್ನು ಕಟ್ ಮಾಡಿ ತಿಂತಾ ಇರ್ತಾರೆ, ನನಗೆ ನೋವಾಗುತ್ತೆ ಅಂತ. ಅದಕ್ಕೆ ಶಿವ ಒಂದು ವರ ಕೊಡ್ತಾನೆ. ಏನಂತ, ನೀನು ಹೆಚ್ಚಿದಾರ ಕಣ್ಣಲ್ಲೆಲ್ಲ ನೀರು ಬರುತ್ತೆ, ನೀರು ಬರಲಿ ಅಂತ ವರ ಕೊಡ್ತಾನೆ. ಅದಕ್ಕೆ ನೀರುಳ್ಳಿ ಹೆಚ್ಚಿದಾಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಸೈನ್ಸಲ್ಲಿ ಬೇರೆ ಬೇರೆ ಕಾರಣ ಇರುತ್ತೆ, ಬಟ್ ಮೈಥಾಲಜಿ ಪ್ರಕಾರ ಇದೇ ಕಾರಣ ಅಂತ ನನಗೆ ಗೊತ್ತಿರೋರು ಹೇಳಿದ್ದಾರೆ. ಈಗ ಮತ್ತೆ ನೋಡ್ರಿ ಈರುಳ್ಳಿ ಹೆಚ್ಚ್ತಾ ಇದ್ದಾರೆ, ಪಾನಿ ರೆಡಿ ಐತೆ. ಇದೇನದು ಆಲೂಗೆಡ್ಡೆ. ಬೇಜಾರಾಗ್ತಿದೆ ನಮಗೆ. ಖಾರ ಚೇಂಜ್ ಇರಲಿ ಅಂತ ಸ್ನ್ಯಾಕ್ಸ್ ಟೈಮ್ ಅಲ್ವಾ. ಇವ್ರು ನೀತವ್ರು ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ? ನನಗೆ ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ತೀನಿ ಅಂದರು, ಮಾಡೇ ಕೊಡಲಿಲ್ಲ. ನಾಳೆ ನಾನು ಬೆಂಗಳೂರಿಗೆ ಹೋಗೋತ್ತಿಗೆ ಪಕ್ಕ ಮಾಡ್ಕೊಟ್ಟು ಹೋಗ್ತೀನಿ. ನೀವು ಬೆಂಗಳೂರಿಗೆ ಹೋಗ್ತೀರಾ? ಮಾಡ್ಕೊಟ್ಟು ಹೋಗ್ತೀನಿ. ನೋಡೋಣ ಇದನ್ನ ನಿಜ ಮಾಡ್ತಿರೋ ಸುಳ್ಳು ಮಾಡ್ತಿರೋ ಯಾರಿಗೆ ಗೊತ್ತು. ನೂತು ಏನು ಮಾಡ್ತೀರಿ ನೂತು? ಯಾರ ಜೊತೆ? ನಮ್ಮ ಮೋಶಮ್ ಜೊತೆನಾ? ಮೋಕ್ಷ ನನಗೆ ನೋಡಿ ತಾತ ಹೆಂಗೆ ಆಟ ಆಡ್ತಿದ್ದಾರೆ ಇವರು, ಹೆಂಗೆ ಆಟ ಆಡ್ತಿದ್ದಾರೆ ಇವರು. ವಾಲಿಬಾಲಲ್ಲಿ ಗೆದ್ರ ಸೋತ್ರ ಫಸ್ಟ್ ಮ್ಯಾಚು. ಏನು ಮಾಡೋಣ, ಮೋಸ ಮಾಡಿದ್ರ? ನೂತು ಹೆಲ್ಪ್ ಮಾಡ್ತಾ ಇದ್ದಾನೆ ನಮ್ಮ ಅತ್ತೆಯರಿಗೆ ಕ್ಯಾರೆಟ್ ತುರಿಯೋದಕ್ಕೆ. ಎಲ್ಲಿಗೋಯ್ತು ಅಜ್ಜಿ? ಎಲ್ಲಿಗೋಯ್ತು ಅಜ್ಜಿ? ಇವ್ರ ಹೆಸರು ರವಿಕುಮಾರ್ ಅಂತ, ನಮ್ಮ ಮಾಮ. ಹಾಯ್ ಮಾಡು ಮಾಮ. ತಂಗಿ ಬಗ್ಗೆ ಹೇಳಿ ಒಂಚೂರು. ಇಲ್ಲ ಅವಳು ಅದಕ್ಕೆ ತಡಿ. ತಂಗಿಗೆ ಒಂದು ಅಕ್ಕ ಇದ್ದಾರೆ, ಯಾರ್ಯಾವುದು ಅತ್ತೆ ಮಗಳು ಅಕ್ಕ. ಅವರಂತೂ ಅದಂತೂ ದೊಡ್ಡಕ್ಕ ಅಂತೂ. ಎಲ್ಲ ಗೃಹ ಪ್ರವೇಶ ಆಗಿರೋದ್ರಿಂದ ಏನು ರೆಡಿ ಮಾಡಿಲ್ಲ. ಇಲ್ಲಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ. ಮತ್ತೆ ಪೂರಿ ಕರಿತಾ ಇದ್ದಾರೆ. ಹಾಕೊಂಡು ತಿನ್ನೋದು ಬಿಟ್ಬಿಟ್ಟು ಎಮರ್ಜೆನ್ಸಿ ಅಂತಂದ್ಬಿಟ್ಟು ಹಿಂಗೆ ತಿಂತಾ ಇದ್ದಾಳೆ. ರಚನಾ ಎಮರ್ಜೆನ್ಸಿ. ಇವ್ರಿಗೂ ಒಂದು ಅರ್ಜೆಂಟ್ ಆಗೈತೆ. ಇವರೆಲ್ಲ ತಟ್ಟೆಗೆ ಹಾಕ್ಕೊಡೋ ಅಷ್ಟು ಪೇಷನ್ಸ್ ಇಲ್ಲ, ಕಾಯ್ತಾ ಇಲ್ಲ, ಹಂಗಂಗೆ ತಿಂತಾ ಇದ್ದಾರೆ. ನೋಡಿ ನೋಡಿ ಈ ಥರ ಪಾನಿ ಎತ್ತಾಕೋದು. ಇವರಿಗೂ ಅರ್ಜೆಂಟಾಗಿ ಹಂಗೆ ತಿಂತಾ ಇದ್ದಾರೆ ನೋಡ್ರಿ ಇವ್ರನ್ನ. ಇಲ್ಲೆಲ್ಲ ಪಾನಿನ ಒಡೆದು ರೆಡಿ ಮಾಡಿ, ಇಲ್ಲೆಲ್ಲ ಪಾನಿನ ಒಡೆದು ರೆಡಿ ಮಾಡಿ ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಂಗೆ ಬರ್ತಾ ಇದ್ದಾರೆ. ನಮ್ಮ ಅತ್ತೆಯವರು ಯಾಕೋ ಮಾತಾಡಲ್ಲ ಅಂತಾರೆ, ಸ್ವಲ್ಪ ಮಾತಾಡ್ಸೋಣ. ಇರ್ಲಿ ಮಾತಾಡುತ್ತೆ. ತಿನ್ಬೇಕಾದ್ರೆ ಮಾತಾಡಂಗಿಲ್ವಂತೆ. ಇವಾಗ ತಿಂತಾ ಇಲ್ಲ, ತುಂಬ್ತಾ ಇಲ್ಲ. ಹೌದಾ ಅತ್ತೆ? ಇದೆಲ್ಲ ಸತ್ಯನಾ? ಅಳ್ಬೇಡ್ರಿ ಅತ್ತೆ. ಅದೊಂಚೂರು ಮೊಸರು ಬಟ್ಟೆ ಕೊಡು.
ಅತ್ತೆ ಅದಕ್ಕೆ ಅತ್ತೆ ಟವಲ್ ಆದ್ರೆ ಮತ್ತೆ ಒಣಗ್ಬೇಕಾಗುತ್ತೆ, ಮಸಿ ಬಟ್ಟೆ ಆದ್ರೆ ಅದಕ್ಕೆ ಏನೋ ಗ್ಲೋ ಜಾಸ್ತಿ ಆಗುತ್ತೆ ಅದು. ತಾತು ಪಾನಿಪುರಿ ಕೊಟ್ಟೋಗಕ್ಕೆ ಅಂತ ಬಂದಿದ್ದೀವಿ. ಒಳಗಡೆಯಿಂದ ಬೋಲ್ಟ್ ಹಾಕಿದ್ದಾರೆ ಅಂತ ಮೇಲ್ ತತ್ತಿ ಸಾಹಸ ಮಾಡಿ ತೆಗಿತಾ ಇದ್ದಾಳೆ ರಚನ. ತಾತು ಕೊಡೋಣ, ತಾತನ ಹತ್ರ ಟೆಸ್ಟ್ ಕೇಳೋಣ. ನಮ್ಮ ತಾತನ ಕಿವಿ ಕೇಳಿಸಲ್ಲ ಪಾಪ. ನಮ್ಮ ರಚನ ಪಾನಿಪುರಿ ಕೊಟ್ಟಿದ್ದಾಳೆ. ಇಷ್ಟು ಮೇಲೆ ಹತ್ಬಿಟ್ಟು ನಿಂತ್ಕೊಂಡು ಆಗ್ತಾ ಇದ್ದಾಳೆ. ನಮ್ಮ ಮನೆ ಸೇಫ್ಟಿ ನಮ್ದಲ್ವಾ. ಹೌದು, ಅದು ತೋಟದ ಮನೆ ಬೇರೆ. ಇವಳು ಎರಡೆರಡು ಪ್ಲೇಟ್ ತಗೊಂಡೋಗಕ್ಕೆ ಹೋಗ್ತಿದ್ದಾಳೆ ನೋಡಿ, ಮೇಕ್ ಹೋಗ್ತಾವಳೆ. ಸುಸ್ತಾಗಿ ಮಲಗ್ಬಿಟ್ಟಿದ್ದಾರೆ. ಪ್ರೀತಿ ಇದ್ರೆ ತಂದ್ಕೊಡ್ಬೇಕಂತ. ಅದೇ ಯಾರು ಡೈಲಾಗ್ ಅದು? ಯಾರು ಹೇಳಿದ್ದು ನಮಗೆ ಪ್ರೀತಿ ಇದ್ರೆ ತಂದ್ಕೊಡ್ತೀರಾ ಅಂತ? ಅವರು ಇವರೇ 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 ನೋಡಿ ಇವರು ನೋಡಿ 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 ಇವರು ದೊಡ್ಡಜ್ಜಿ, ಇವ್ರು ಸಣ್ಣಜ್ಜಿ ಫ್ಲಾಟ್ ಆಗಿಬಿಟ್ಟಿದ್ದಾರೆ ನೋಡಿ. ಸಣ್ಣಜ್ಜಿ ಇವರು ಮಧ್ಯದಜ್ಜಿ. ಇವ್ರು 3 ಜನ ಅಕ್ಕ ತಂಗಿರು. ಇವ್ರು ಎಲ್ಲೋದ್ರೂ ಒಂದೇ ಕಡೆ ಇರಬೇಕು ಅಂತ ಹೇಳ್ತಾರೆ. ಇವಜ್ಜಿ ಪಕ್ಕದ ಮನೇಲಿ ಮಲ್ಕೊಳಕ್ಕೆ ಅಂತ ಬಂದ್ಬಿಟ್ಟು ಇವಜ್ಜಿ ಹೋಗುತ್ತೆ ಊರಿಗೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಆ ಮನೆಯಲ್ಲೇ ಮಲ್ಕೊತೀನಿ ಅಂತ ಈ ಮನೆಗೆ ಬಂದು ಎಲ್ಲ ಅಕ್ಕ ತಂಗಿರು ರೆಡಿಯಾಗಿ ಇಲ್ಲಿ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ನೋಡಿ. ಕಮೆಂಟ್ ಮಾಡ್ತಿದ್ದಾರೆ, ಏನು ಕಮ್ಮಿ ಆಯ್ತಮ್ಮ? ಸಾಂಬಾರು ಸೊಪ್ಪು ಕಡಿಮೆ ಆಯ್ತಂತೆ. ಆಮೇಲೆ ಉಪ್ಪು ಖಾರ ಎಲ್ಲ ಹೆಂಗಂಗಿದೆ ಅಂತೆ. ಪಾಪ ನಮ್ಮ ಅತ್ತೆ ಕಷ್ಟಪಟ್ಟು ಮಾಡಿದ್ರೆ ಇವ್ರು ಈ ಥರ ಕಮೆಂಟ್ ಮಾಡ್ತವ್ರೆ. ಇವ್ರು ಹೆಂಗೆ ತಿಂತಾರೆ ನೋಡೋಣ. ಹಾಂ ನೋಡಿ, ಇವ್ರು ಪರ್ಫೆಕ್ಟಾಗಿ ತಿಂತಾಯಿದ್ದಾರೆ. ಇವ್ರಿಗೆ ಸ್ವಲ್ಪ ಇದೆಲ್ಲ ಎಡ್ಚು ತಿನ್ನಲ್ಲ. ಆ ಹುಡ್ಗಂಗೆ ಬೋಂದಿ ಕೊಟ್ಟು ಕೂರಿಸಿದ್ದಾರೆ ಪಾಪ ಅವನಿಗೆ. ನೋಡಿ ಇವ್ರಿಬ್ರು ಹೆಂಗೆ ತಿಂತಾ ಇದ್ದಾರೆ ಅಂತ. ಪಾಪ ಅವನಿಗೆ ಕೊಟ್ಟಿಲ್ಲ. ಹೊಸ ಮನೆಯಲ್ಲೇ ಹೆಂಗಾಯ್ತು? ಸೈಡ್ ಬೇರೆ